Greetings to one and all. Friends, I welcome you all to the 16th session on mergers and acquisitions. ಸ್ನೇಹಿತರೆ, ನಾನು ಕಳೆದ ಸೆಷನ್ ಅಲ್ಲಿ ಇಫ್ ಅಮಾಲ್ಗಮೇಷನ್ ಈಸ್ ಇನ್ ದ ನೇಚರ್ ಆಫ್ ಮರ್ಜರ್, ಪೂಲಿಂಗ್ ಆಫ್ ಇಂಟ್ರೆಸ್ಟ್ ಮೆಥಡ್ ಫಾಲೋ ಮಾಡಬೇಕು. ಆ ಮೆಥಡ್ ಅಲ್ಲಿ ಯಾವ ರೀತಿ ಓಪನಿಂಗ್ ಎಂಟ್ರೀಸ್ ಪಾಸ್ ಮಾಡಬೇಕು ಅನ್ನೋ ವಿಷಯದ ಬಗ್ಗೆ ಡೀಟೇಲ್ಡ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಫ್ರೆಂಡ್ಸ್, ಲೆಟ್ ಮೀ ಅಗೈನ್ ರೀಇಟ್ರೇಟ್ ದಿ ಫ್ಯಾಕ್ಟ್ ದಟ್ AS14 ತುಂಬಾನೇ ಮುಖ್ಯ ಆಗುತ್ತೆ. ಅದನ್ನ ನೀವು ನೆನಪಲ್ಲಿ ಇಟ್ಕೊಳ್ಳೇಬೇಕು. ನಮಗೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ನಂಬರ್ 14 ಏನ್ ಹೇಳುತ್ತೆ? ದೇರ್ ಆರ್ ಟೂ ಟೈಪ್ಸ್ ಆಫ್ ಅಮಾಲ್ಗಮೇಷನ್. ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಮರ್ಜರ್, ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಪರ್ಚೇಸ್. ಓಕೆ, ಈಗ ಅಮಾಲ್ಗಮೇಷನ್ ಇನ್ ದಿ ನೇಚರ್ ಆಫ್ ಮರ್ಜರ್ ಇದ್ರೆ ನೀವು ಪೂಲಿಂಗ್ ಆಫ್ ಇಂಟ್ರೆಸ್ಟ್ ಮೆಥಡ್ ಆಫ್ ಅಕೌಂಟಿಂಗ್ ನ ಫಾಲೋ ಮಾಡಬೇಕು. ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಪರ್ಚೇಸ್ ಇದ್ರೆ ನೀವು ಪರ್ಚೇಸ್ ಮೆಥಡ್ ಆಫ್ ಅಕೌಂಟಿಂಗ್ ನ ಫಾಲೋ ಮಾಡಬೇಕು ಅನ್ನೋದನ್ನ ನಾನು ಹೇಳಿದ್ದೀನಿ, ನೀವು ತಿಳ್ಕೊಂಡಿದ್ದೀರಾ. ಎಕ್ಸಲೆಂಟ್, ಹೋಪ್ ಯು ರಿಮೆಂಬರ್. ನಾವು ಪರ್ಚೇಸ್ ಮೆಥಡ್ ನ ತಗೊಂಡು ಸುಮಾರು ಪ್ರಾಬ್ಲಮ್ಸ್ ನಾವು ಸಾಲ್ವ್ ಮಾಡಿದೀವಿ. ನೌ ವಿ ಹ್ಯಾವ್ ಕ್ಲಾರಿಟಿ ವಿತ್ ರಿಗಾರ್ಡ್ ಟು ಪರ್ಚೇಸ್ ಮೆಥಡ್. ನಾನು ಕಳೆದ ಸೆಷನ್ ಇಂದ ಪೂಲಿಂಗ್ ಆಫ್ ಇಂಟ್ರೆಸ್ಟ್ ಮೆಥಡ್ ಅಡಿಯಲ್ಲಿ ಯಾವ ರೀತಿ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೆ. ಕಳೆದ ಸೆಷನ್ ಅಲ್ಲಿ ಒಂದು ಪ್ರಾಬ್ಲಮ್ ಮಾಡಿದ್ದೀನಿ. ಇವತ್ತು ಮತ್ತೊಂದು ಪ್ರಾಬ್ಲಮ್ ನ ತಗೊಂಡು ಪೂಲಿಂಗ್ ಆಫ್ ಇಂಟ್ರೆಸ್ಟ್ ಮೆಥಡ್ ಅಲ್ಲಿ ಯಾವ ರೀತಿ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಫ್ರೆಂಡ್ಸ್, ಹೋಪ್ ಯು ಆರ್ ರೆಡಿ ಟು ಲರ್ನ್ ಪೂಲಿಂಗ್ ಆಫ್ ಇಂಟ್ರೆಸ್ಟ್ ಮೆಥಡ್. ಆಲ್ರೆಡಿ ಒಂದು ಪ್ರಾಬ್ಲಮ್ ಮಾಡಿದೀವಿ, ಇನ್ನೊಂದು ಪ್ರಾಬ್ಲಮ್ ಮಾಡಿ ವಿ ಶಾಲ್ ಹ್ಯಾವ್ ಲಿಟಲ್ ಮೋರ್ ಕ್ಲಾರಿಟಿ ವಿತ್ ರಿಗಾರ್ಡ್ ಟು ಪೂಲಿಂಗ್ ಆಫ್ ಇಂಟ್ರೆಸ್ಟ್ ಮೆಥಡ್. ಫ್ರೆಂಡ್ಸ್, ಪೂಲಿಂಗ್ ಆಫ್ ಇಂಟ್ರೆಸ್ಟ್ ಮೆಥಡ್ ಯಾವಾಗ ಫಾಲೋ ಮಾಡ್ತೀವಿ? ವೆನ್ ಅಮಾಲ್ಗಮೇಷನ್ ಈಸ್ ಇನ್ ದಿ ನೇಚರ್ ಆಫ್ ಮರ್ಜರ್. ಓಕೆ, ಯಾವಾಗ ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಮರ್ಜರ್ ಆಗುತ್ತೆ? ಯು ಆಲ್ ನೋ ದಟ್ ದೇರ್ ಆರ್ 5 ಕಂಡೀಷನ್ಸ್. ಆ 5 ಕಂಡೀಷನ್ ಸ್ಯಾಟಿಸ್ಫೈ ಆಗಿದ್ದಲ್ಲಿ ಯು ವಿಲ್ ಕಾಲ್ ದಟ್ ಅಮಾಲ್ಗಮೇಷನ್ as ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಮರ್ಜರ್. ಇಸ್ ದಟ್ ಕ್ಲಿಯರ್ ಟು ಯು? ಫೈನ್. ಈಗ ಈ ಪ್ರಾಬ್ಲಮ್ ನ ತಗೊಂಡು ಇವತ್ತು ನಾವು ಸಾಲ್ವ್ ಮಾಡೋಣ. ಪ್ರಾಬ್ಲಮ್ ಏನಿದೆ? ಇದು ಬೆಂಗಳೂರು ಯೂನಿವರ್ಸಿಟಿಯ ಮೇ 2017 ಅಲ್ಲಿ ಕೇಳಿರುವಂತಹ ಪ್ರಾಬ್ಲಮ್. ನಾವು ಇಟ್ ಸೇಸ್ RK Limited and SK Limited agreed to amalgamate and form a new company called RKS Limited. There were 2 companies, RK Limited and SK Limited. ಈ ಎರಡೂ ಕಂಪನಿಗಳು ಡಿಸಾಲ್ವ್ ಆಗಿ ಒಂದು ಹೊಸ ಕಂಪನಿ ಸೃಷ್ಟಿಯಾಗ್ತಾ ಇದೆ. ದಿ ನೇಮ್ ಆಫ್ ದಿ ನ್ಯೂ ಕಂಪನಿ ಏನು? RKS Limited. ಫ್ರೆಂಡ್ಸ್, ಈ ಪ್ರಾಬ್ಲಮ್ ಅಲ್ಲಿ 2 ಟ್ರಾನ್ಸ್ಫರರ್ ಕಂಪನಿಗಳಿವೆ. RK Limited ಒಂದು ಟ್ರಾನ್ಸ್ಫರರ್ ಕಂಪನಿ, SK Limited ಮತ್ತೊಂದು ಟ್ರಾನ್ಸ್ಫರರ್ ಕಂಪನಿ. ಈಗ ಟ್ರಾನ್ಸ್ಫರಿ ಕಂಪನಿ ಯಾವುದು? ಎಸ್, RKS Limited. ವೆರಿ ಗುಡ್. ದಿ ಪರ್ಚೇಸ್ ಕನ್ಸಿಡರೇಷನ್ ಈಸ್ ಅಗ್ರೀಡ್ ಅಟ್ 12 lakhs ಫಾರ್ RK Limited and 14,40,000 ಫಾರ್ SK Limited. ಫ್ರೆಂಡ್ಸ್, ಇದು ಲಂಪ್ ಸಮ್ ಮೆಥಡ್ ಆಫ್ PC ಕ್ಯಾಲ್ಕುಲೇಷನ್. ಇಸ್ ದಟ್ ಕ್ಲಿಯರ್ ಟು ಯು? ಕ್ವೆಶ್ಚನ್ ಅಲ್ಲೇ ಹೇಳಿದ ನೋಡಿ, RK Limited ಗೆ 12 lakhs ಇಸ್ ದಿ PC, SK Limited ಗೆ 14,40,000 ಇಸ್ ದಿ PC ಅಂತ ಹೇಳ್ತಾ ಇದ್ದಾನೆ. ಮೀನಿಂಗ್ ಟು ಸೇ PC is agreed between the companies. ನಾವು ಇದನ್ನ ನಾವು lump sum method ಅಂತ ಕರಿತೀವಿ. And friends, you should be very happy. The reason is lump sum method ಅಲ್ಲಿ ಯಾವುದೇ ರೀತಿಯಾದ ಕ್ಯಾಲ್ಕುಲೇಷನ್ಸ್ ಇರಲ್ಲ, ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿಲ್ಲ. ಸೊ ಕ್ಯಾಲ್ಕುಲೇಷನ್ ಆಫ್ PC ಬರೋದಿಲ್ಲ. Now PC is already given in the question. Fine, excellent. Now let us move ahead. To be settled by the issue of equity shares at a premium of 20%. ಓಕೆ, ಡಿಸ್ಚಾರ್ಜ್ ಆಫ್ PC ನ ನಾವು ಮಾಡಬೇಕು. ನಾವು ಡಿಸ್ಚಾರ್ಜ್ ಆಫ್ PC ಯಾವ ತರ ಮಾಡಬೇಕು? ಒಂದೇ ರೀತಿಯಾದ ಡಿಸ್ಚಾರ್ಜ್. ಸೊ ಆ 12 lakhs ಆಗಲಿ ಅಥವಾ 14,40,000 ಈ ಎರಡೂ ಕಂಪನಿಗಳಿಗೆ ಕೊಟ್ಟಿರುವಂತಹ PC ನ ಯಾವ ರೀತಿ ನೀವು ಡಿಸ್ಚಾರ್ಜ್ ಮಾಡಿದ್ದೀರಿ? ಇನ್ ದಿ ಫಾರ್ಮ್ ಆಫ್ ಈಕ್ವಿಟಿ ಶೇರ್ಸ್. ಓಕೆ, ಆ ಈಕ್ವಿಟಿ ಶೇರ್ಸ್ is it being issued at par premium? It is issued at a premium of 20%. Is that clear to you? Be careful. Now, the next part in helutte, the assets and liabilities taken over by RKS Limited is as under. Now, land and buildings, plant and machinery, furniture and fittings, stock and debtors, cash and bank, creditors, bank overdraft, bank loan, 15% debentures. ಇಷ್ಟು ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ನ ಟೇಕ್ ಓವರ್ ಮಾಡ್ಕೊಂಡಿದ್ದಾರೆ. ನಾವು ದಿ ವ್ಯಾಲ್ಯೂಸ್ ಫಾರ್ RK Limited ಕೊಟ್ಟಿದ್ದಾರೆ, SK Limited ಕೊಟ್ಟಿದ್ದಾರೆ. Now what does he expect us to do? You are required to pass journal entries and prepare opening balance sheet in the books of RKS Limited
under the assumption that the amalgamation is in the nature of merger. ಅವನೇ ಬ್ರಾಕೆಟ್ಸ್ ಅಲ್ಲಿ ಕೊಟ್ಟಿದ್ದಾನೆ pooling of interest method. Of course ಅವನು ಕೊಟ್ಟಿಲ್ಲ ಅಂದ್ರೂ ನಿಮಗೆ ಗೊತ್ತಿದೆ ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಮರ್ಜರ್ ಇದ್ರೆ ಪೂಲಿಂಗ್ ಆಫ್ ಇಂಟ್ರೆಸ್ಟ್ ಮೆಥಡ್ ನ ನಾವು ಫಾಲೋ ಮಾಡಬೇಕಾಗತ್ತೆ. ಫ್ರೆಂಡ್ಸ್, ಲೆಟ್ ಅಸ್ ಸಾಲ್ವ್ ದಿಸ್ ಪರ್ಟಿಕ್ಯುಲರ್ ಪ್ರಾಬ್ಲಮ್. ಈಗ ಒಂದು ಕೆಲಸ ನಮಗಿಲ್ಲ, ಪಿ ಸಿ ಕ್ಯಾಲ್ಕುಲೇಷನ್ ಕೆಲಸ ಇಲ್ಲ. ಯಾಕೆ? ಇಟ್ ಇಸ್ ಅಂಡರ್ ಲಮ್ಸಮ್ ಮೆಥಡ್ ಅಂಡ್ ಕ್ವೆಶ್ಚನ್ ಅಲ್ಲೇ ಕೊಟ್ಬಿಟ್ಟಿದ್ದಾನೆ. ನಾವು ವಿ ಕ್ಯಾನ್ ಡೈರೆಕ್ಟ್ಲಿ ಸ್ಟಾರ್ಟ್ ವಿತ್ ದಿ ಓಪನಿಂಗ್ ಎಂಟ್ರೀಸ್. Friends, let us proceed now and start passing the opening entries in the books of Transferee Company andre RKS Limited. In the books of RKS Limited anta barkotini. Journal format ellaru barkoli. Date particulars, ledger folio, debit amount, credit amount. Friends, are you all ready? Now let me pass the very first entry. The first entry, it is acquisition of business and PC due. Illi ee problem alli 3 entries barutte. The first is a very simple entry, acquisition of business and PC due. Erade entry, the very 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 important entry, incorporation of assets and liabilities. Moornedu payment of PC. Ee 3 entries ಮಾಡಬೇಕಾಗುತ್ತೆ. Now let us pass the very first entry. First entry acquisition of business and PC due. ಈ ಎಂಟ್ರಿಯಲ್ಲಿ ಯಾವುದೇ ರೀತಿಯಾದ ಕನ್ಫ್ಯೂಷನ್ಸ್ ಇಲ್ಲ. ಇಟ್ ಇಸ್ ದಿ ಸೇಮ್ ಎಂಟ್ರಿ ಆಸ್ ವಿ ಹ್ಯಾವ್ ಪಾಸ್ಡ್ ಇಟ್ ಇನ್ ದಿ ಪರ್ಚೇಸ್ ಮೆಥಡ್. ಓಕೆ, ಎಂಟ್ರಿ ಏನ್ ಮಾಡಬೇಕಾಗತ್ತೆ? ಬಿಸ್ನೆಸ್ ಪರ್ಚೇಸ್ ಅಕೌಂಟ್ ಡೇಟಾ ಟು ಲಿಕ್ವಿಡೇಟರ್ಸ್ ಆಫ್ ಆರ್ ಕೆ ಲಿಮಿಟೆಡ್ ಟು ಲಿಕ್ವಿಡೇಟರ್ಸ್ ಆಫ್ ಎಸ್ ಕೆ ಲಿಮಿಟೆಡ್. ಆಮ್ ಐ ರೈಟ್? ಯಾಕೆ ಇಲ್ಲಿ 2 ಟ್ರಾನ್ಸ್ಫರರ್ ಕಂಪನಿಗಳಿವೆ. ಆ 2 ಟ್ರಾನ್ಸ್ಫರರ್ ಕಂಪನಿಗಳಿಗೆ ನಾವು ಪಿ ಸಿ ಕೊಡಬೇಕಾಗತ್ತೆ. ಆಮ್ ಐ ಕ್ಲಿಯರ್? ಹೆನ್ಸ್ ದಿ ಎಂಟ್ರಿ ವಿಲ್ ಬಿ business purchase account debit to liquidators of RK Limited account. RK Limited na PC ಎಷ್ಟು ಅಷ್ಟು ಬರೀರಿ. ಸೊ RK Limited PC ಎಷ್ಟಿದೆ? 12 lakhs ಇದೆ. ಅದನ್ನ ಇಲ್ಲಿ ಬರ್ಕೊಂಡಿದ್ದೀನಿ. To liquidators of SK Limited. SK Limited PC ಎಷ್ಟಿದೆ? 14,40,000. Okay, I have written that as well. ಈ 2 ಅಮೌಂಟ್ಸ್ ನ ಆಡ್ ಮಾಡಿ ಬಿಸ್ನೆಸ್ ಪರ್ಚೇಸ್ ಗೆ ಬರ್ಕೊಳ್ಳಿ. ದಿಸ್ ಇಸ್ ದಿ ಕನ್ಸಾಲಿಡೇಟೆಡ್ ಅಮೌಂಟ್. ಈ 2 ಕಂಪನಿಗಳಿಗೆ ಸೇರಿ ಕೊಡ್ತಾ ಇರುವಂತಹ ಅಮೌಂಟ್. ದೇರ್ಫೋರ್ ಬಿಸ್ನೆಸ್ ಪರ್ಚೇಸ್ ಅಕೌಂಟ್ ಡೆಬಿಟ್ 26,40,000. ಓಕೆ, ಈ ಎಂಟ್ರಿ ಕ್ಲಾರಿಟಿ ಇದೆಯಾ? ನಾವು ದಿ ವೆರಿ ಫಸ್ಟ್ ಎಂಟ್ರಿ ಏನ್ ಮಾಡ್ತೀವಿ? ಬಿಸ್ನೆಸ್ ಪರ್ಚೇಸ್ ಅಕೌಂಟ್ ನ ಡೆಬಿಟ್ ಮಾಡ್ತೀವಿ. ಲಿಕ್ವಿಡೇಟರ್ಸ್ ಆಫ್ ಆರ್ ಕೆ ಲಿಮಿಟೆಡ್ ಅಂಡ್ ಲಿಕ್ವಿಡೇಟರ್ಸ್ ಆಫ್ ಎಸ್ ಕೆ ಲಿಮಿಟೆಡ್ ಅಕೌಂಟ್ಸ್ ನ ಕ್ರೆಡಿಟ್ ಮಾಡ್ತೀವಿ. ಇಸ್ ದಟ್ ಕ್ಲಿಯರ್ ಟು ಯು? ಅಮೌಂಟ್ಸ್ ವಿಲ್ ಬಿ ಪಿ ಸಿ ಅಮೌಂಟ್. ಇದರಲ್ಲಿ ಯಾವುದೇ ಕನ್ಫ್ಯೂಷನ್ ಇಲ್ಲ. ನಾವು let us go to the second entry. The second entry is the most important entry. Correct? Hope you remember the 5 points that I have told you in my previous session. Iga, if amalgamation is in the nature of merger, pooling of interest method follow ಮಾಡ್ತೀವಿ. ಆ pooling of interest method follow ಮಾಡುವಾಗ 5 ಪಾಯಿಂಟ್ಸ್ ನ ನೀವು ನೆನಪಲ್ಲಿ ಇಟ್ಕೋಬೇಕು. ಪಾಯಿಂಟ್ ನಂಬರ್ 1, ಟೇಕ್ ಓವರ್ ಆಲ್ ದಿ ಅಸೆಟ್ಸ್. ಇಲ್ಲಿ ಯಾವ ಅಸೆಟ್ಸ್ ಇದೆಯೋ ಅಷ್ಟು ಅಸೆಟ್ಸ್ ನ ನಾವು ಇನ್ಕಾರ್ಪೊರೇಟ್ ಮಾಡಬೇಕಾಗತ್ತೆ. ಸೊ ಅಸೆಟ್ಸ್ ಏನೇನಿದೆ? ಲ್ಯಾಂಡ್ ಅಂಡ್ ಬಿಲ್ಡಿಂಗ್ಸ್, ಪ್ಲಾಂಟ್ ಅಂಡ್ ಮಿಷನರಿ, ಫರ್ನಿಚರ್ ಅಂಡ್ ಫಿಕ್ಸ್ಚರ್ಸ್, ಸ್ಟಾಕ್ ಅಂಡ್ ಡೇಟಾಸ್, ಕ್ಯಾಶ್ ಅಂಡ್ ಬ್ಯಾಂಕ್. ಓಕೆ, ದೇರ್ ಆರ್ 5 assets. All the 5 assets have to be incorporated. Point number 1. Point number 2, incorporate all the liabilities. ಇಲ್ಲಿ liabilities ಏನೇನು? Creditors, bank overdraft, bank loan, 15% ಡಿಬೆಂಚರ್ಸ್. ಓಕೆ, ಈ ಇಷ್ಟು ಲಯಬಿಲಿಟೀಸ್ ಸಹ ನಾವು ಇನ್ಕಾರ್ಪೊರೇಟ್ ಮಾಡಬೇಕಾಗತ್ತೆ. ದಿಸ್ ಇಸ್ ಪಾಯಿಂಟ್ ನಂಬರ್ 2. ನಾವು ಪಾಯಿಂಟ್ ನಂಬರ್ 3 ಏನು? ಈ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ನ ಯಾವ ವ್ಯಾಲ್ಯೂಸ್ ಅಲ್ಲಿ ನಾವು ಇನ್ಕಾರ್ಪೊರೇಟ್ ಮಾಡಬೇಕು? ಬುಕ್ ವ್ಯಾಲ್ಯೂಸ್. ಸೊ ಇಲ್ಲಿ ಕೊಟ್ಟಿರುವಂತಹ ಈ ಬುಕ್ ವ್ಯಾಲ್ಯೂಸ್ ಅಥವಾ ಬ್ಯಾಲೆನ್ಸ್ ಶೀಟ್ ವ್ಯಾಲ್ಯೂಸ್ ಅಲ್ಲೇ ನಾವು ಇನ್ಕಾರ್ಪೊರೇಟ್ ಮಾಡಬೇಕು. ಪಾಯಿಂಟ್ ನಂಬರ್ 3. ಪಾಯಿಂಟ್ ನಂಬರ್ 4, ರಿಸರ್ವ್ಸ್ ಏನಾದ್ರೂ ಇದ್ರೆ ಆಲ್ ದಿ ರಿಸರ್ವ್ಸ್ ಹ್ಯಾವ್ ಟು ಬಿ ಇನ್ಕಾರ್ಪೊರೇಟೆಡ್. ಈ ಪ್ರಾಬ್ಲಮ್ ಅಲ್ಲಿ ರಿಸರ್ವ್ಸ್ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಹೆನ್ಸ್ ಇಗ್ನೋರ್ ದಟ್. ಕ್ಲಿಯರ್? 4th ಪಾಯಿಂಟ್ ಏನಿತ್ತು? ಆಲ್ ದಿ ರಿಸರ್ವ್ಸ್ ನ ಇನ್ಕಾರ್ಪೊರೇಟ್ ಮಾಡಬೇಕಿತ್ತು. ಬಟ್ ಈ ಪ್ರಾಬ್ಲಮ್ ಅಲ್ಲಿ ರಿಸರ್ವ್ಸ್ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಹೆನ್ಸ್ ವಿ ನೀಡ್ ನಾಟ್ ವರಿ ಅಬೌಟ್ ದಿ 4th ಪಾಯಿಂಟ್. ನಾವು 5th ಪಾಯಿಂಟ್, ದ ಡಿಫರೆನ್ಸ್ ಬಿಟ್ವೀನ್ ದಿ ನೆಟ್ ಅಸೆಟ್ಸ್ ಅಂಡ್ ಪಿ ಸಿ ಹ್ಯಾಸ್ ಟು ಬಿ ಅಡ್ಜಸ್ಟೆಡ್ ಅಗೇನ್ಸ್ಟ್ ದಿ ರಿಸರ್ವ್ಸ್. ಅದು ಹೇಗೆ ಮಾಡಬೇಕು ಅನ್ನೋದನ್ನ ಈಗ ಜಸ್ಟ್ ನೋಡೋಣ. ನಾವು let us pass the entries. All the assets account debit, to liabilities account, to business purchase account. Ide alva basic framework of the entry. Now let us pass the entry. Various assets account. Yav assets ide?
ಲ್ಯಾಂಡ್ ಅಂಡ್ ಬಿಲ್ಡಿಂಗ್ಸ್, ಪ್ಲಾಂಟ್ ಅಂಡ್ ಮಿಷನರಿ, ಫರ್ನಿಚರ್ ಅಂಡ್ ಫಿಕ್ಸ್ಚರ್ಸ್, ಸ್ಟಾಕ್ ಅಂಡ್ ಡೇಟಾಸ್, ಕ್ಯಾಶ್ ಅಂಡ್ ಬ್ಯಾಂಕ್. 5 ಅಸೆಟ್ಸ್ ಡೆಬಿಟ್. 2 ಕ್ರೆಡಿಟರ್ಸ್, ಬ್ಯಾಂಕ್ ಓವರ್ ಡ್ರಾಫ್ಟ್, ಬ್ಯಾಂಕ್ ಲೋನ್, ಡಿಬೆಂಚರ್ಸ್. 4 ಲಯಬಿಲಿಟೀಸ್ ಕ್ರೆಡಿಟ್. ಮರಿಬೇಡಿ, 2 ಬಿಸ್ನೆಸ್ ಪರ್ಚೇಸ್ ಅಕೌಂಟ್ ಬರೀಲೇಬೇಕು. ಸೊ ಐ ವಿಲ್ ಪಾಸ್ ದಿ ಎಂಟ್ರಿ. ನೌ ಐ ಹ್ಯಾವ್ ಪಾಸ್ ದಿ ಎಂಟ್ರಿ. ಇಲ್ಲಿ ನೋಡಿ, ಅಂಡ್ ಇಲ್ಲಿ 2 ಟ್ರಾನ್ಸ್ಫರರ್ ಕಂಪನಿಗಳಿರೋದ್ರಿಂದ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ಸ್ ತಗೊಳ್ಳುವಾಗ 2 ವ್ಯಾಲ್ಯೂಸ್ ನ ಕಂಬೈನ್ ಮಾಡಿ ತಗೊಳ್ಳಿ. ಫಾರ್ ಎಕ್ಸಾಂಪಲ್, ಲ್ಯಾಂಡ್ ಅಂಡ್ ಬಿಲ್ಡಿಂಗ್ಸ್ RK ಲಿಮಿಟೆಡ್ 8 lakhs ಇದೆ, SK ಲಿಮಿಟೆಡ್ 6 lakhs ಇದೆ. ಸೊ 8 lakh plus 6 lakhs you have to take land and buildings at 14 lakhs. Similarly, ಎಲ್ಲ ಅಸೆಟ್ಸ್ಗೂ ಅದೇ ತರ. ಪ್ಲಾಂಟ್ ಅಂಡ್ ಮಿಷನರಿ ನೋಡಿ, 5 lakhs RK ಲಿಮಿಟೆಡ್, 5,50,000 is for SK ಲಿಮಿಟೆಡ್. ಹೆನ್ಸ್ ಇದು ಎರಡನ್ನು ಆಡ್ ಮಾಡಿ ಬರ್ಕೊಳ್ಳಿ, 10,50,000 ಬರುತ್ತೆ. ಅದೇ ರೀತಿಯಾಗಿ ಫರ್ನಿಚರ್ ಬನ್ನಿ, 3 lakhs RK ಲಿಮಿಟೆಡ್, 5 lakhs SK ಲಿಮಿಟೆಡ್. ಸೊ ಎರಡನ್ನು ಆಡ್ ಮಾಡಿದ್ರೆ 8 lakhs ಬರುತ್ತೆ. ನೌ ದಿ ಫೋರ್ತ್ ಅಸೆಟ್, ಸ್ಟಾಕ್ ಅಂಡ್ ಡೇಟಾಸ್, 2 lakhs RK ಲಿಮಿಟೆಡ್ and 2,50,000 was SK ಲಿಮಿಟೆಡ್ ಸ್ಟಾಕ್ ಅಂಡ್ ಡೇಟಾಸ್. ಎರಡನ್ನು ಕಂಬೈನ್ ಮಾಡಿ 4,50,000 ಅಂತ ಇಲ್ಲಿ ಹಾಕಿದ್ದೀನಿ. ನೌ ದಿ ನೆಕ್ಸ್ಟ್ ಇಸ್ ಕ್ಯಾಶ್ ಅಂಡ್ ಬ್ಯಾಂಕ್. ಸೊ ಕ್ಯಾಶ್ ಅಂಡ್ ಬ್ಯಾಂಕ್ ಇಲ್ಲಿ ಎಷ್ಟು ಬರುತ್ತೆ? 1 lakh RK ಲಿಮಿಟೆಡ್ 1 lakh, SK ಲಿಮಿಟೆಡ್ 1,50,000 ಕ್ಯಾಶ್ ಬ್ಯಾಲೆನ್ಸ್ ಇತ್ತು. ಎರಡನ್ನು ಆಡ್ ಮಾಡಿ 2,50,000. ಸೊ ಆಲ್ ದಿ 5 ಅಸೆಟ್ಸ್ ನ ಡೆಬಿಟ್ ಮಾಡಿದೀನಿ. 2 ಟ್ರಾನ್ಸ್ಫರರ್ ಕಂಪನಿಗಳು ಇದ್ದಿದ್ರಿಂದ ಎರಡನ್ನು ಕಂಬೈನ್ ಮಾಡಿ ತಗೊಂಡಿದ್ದೀನಿ. ನಾವು we have 4 liabilities. We will credit all the 4 liabilities. The first of which was creditors. So creditors RK limited ಎಷ್ಟಿತ್ತು? 1,50,000. SK limited 3 lakhs ಇತ್ತು. So 1,50,000 plus 3 lakhs 4,50,000 sundry creditors credit ಆಗಿದೆ. To bank overdraft, 50,000 RK limited 1 lakh was SK limited's. I have taken the total 1,50,000. The next liability is bank loan. Bank loan 1,50,000 plus 1,50,000, 3 lakhs ತಗೊಂಡಿದ್ದೀನಿ. The last liability is 15% debentures. 4 lakh is RK limited's debentures, 3 lakhs is SK limited's debentures, the total of which is 7 lakhs. Friends, you have credited all the liabilities. ಕಡೆಗೆ to business purchase account. ಇಲ್ಲಿ ಇದೆ ನೋಡಿ 26,40,000. ಆ ಅಮೌಂಟ್ ಸಹ ಬರ್ಕೊಂಡಿದ್ದೀನಿ. ನಾವು ಆ 4 ಪಾಯಿಂಟ್ಸ್ ನಾನು ಇನ್ಕಾರ್ಪೊರೇಟ್ ಮಾಡ್ಕೊಂಡಿದ್ದೀನಿ. ದಿ 5th ಪಾಯಿಂಟ್ ಏನ್ ಹೇಳಿದ್ದೆ? ದ ಡಿಫರೆನ್ಸ್ ನ ಯಾವ ತರ ಟ್ರೀಟ್ ಮಾಡಬೇಕು ಅಂತ. ಆ ಡಿಫರೆನ್ಸ್ ಟ್ರೀಟ್ಮೆಂಟ್ ನ ಈಗ ನೋಡೋಣ. ನಾವು ಮೊದಲಿಗೆ ಡೆಬಿಟ್ ಸೈಡ್ ಬ್ಯಾಲೆನ್ಸ್ ಎಷ್ಟು ಬರುತ್ತೆ ಅಂತ ನೋಡಿ, ಕ್ರೆಡಿಟ್ ಸೈಡ್ ಬ್ಯಾಲೆನ್ಸ್ ಎಷ್ಟು ಬರುತ್ತೆ ಅಂತ ನೋಡಿ. ಫಸ್ಟ್ ಅದನ್ನ ಮಾಡಿ. ಫ್ರೆಂಡ್ಸ್, ಈಗ ಡೆಬಿಟ್ ಸೈಡ್ ಟೋಟಲ್ ಎಷ್ಟು ಬರ್ತಿದೆ? 39,50,000. am I right? ಓಕೆ. ನಾವು ಕ್ರೆಡಿಟ್ ಸೈಡ್ ಟೋಟಲ್ ಎಷ್ಟು ಬರುತ್ತೆ? 42,40,000 ಬರ್ತಿದೆ. ಕರೆಕ್ಟ್ ಅಂತ ನೋಡಿ. ಹೋಪ್ ಯು ಶುಡ್ ಗೆಟ್ ದಿ ಸೇಮ್ ಆನ್ಸರ್. ಡೆಬಿಟ್ ಸೈಡ್ 39,50,000, ಕ್ರೆಡಿಟ್ ಸೈಡ್ 42,40,000. am I right? ಓಕೆ. ಈಗ ಯಾವ ಕಡೆ ಜಾಸ್ತಿ ಇದೆ ಅಂತ ನೋಡಿ. ಇಂಟ್ರೆಸ್ಟಿಂಗ್ಲಿ ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ. am I right? ಎಷ್ಟು ಜಾಸ್ತಿ ಇದೆ? ವಾಟ್ ಇಸ್ ದ ಡಿಫರೆನ್ಸ್? 2,90,000, 2,90,000 ರೂಪಾಯಿ ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ. ಸೊ ಕಳೆದ ಪ್ರಾಬ್ಲಮ್ ಅಲ್ಲಿ ಇದೇ ಅಡ್ಜಸ್ಟ್ಮೆಂಟ್ ಮಾಡಿದೀವಿ. ಜಸ್ಟ್ ಕಾನ್ಸಂಟ್ರೇಟ್ a little harder. There is something very interesting, even more interesting aspect I am going to discuss now. ನಾನು ಲಾಸ್ಟ್ ಕ್ಲಾಸ್ ಅಲ್ಲೇ ಹೇಳಿದ್ದೆ, ಕ್ರೆಡಿಟ್ ಸೈಡ್ ಜಾಸ್ತಿ ಇದ್ರೆ ರಿಸರ್ವ್ಸ್ ಇಂದ ಮೈನಸ್ ಮಾಡಬೇಕು. ಓಕೆನಾ? ಈ 2,90,000 ರಿಸರ್ವ್ಸ್ ಇಂದ ನಾವು ಕಳಿಬೇಕಾಗತ್ತೆ. am I right? ಬಟ್ ಇಂಟ್ರೆಸ್ಟಿಂಗ್ಲಿ ಯು ಡೋಂಟ್ ಹ್ಯಾವ್ ಎನಿ ರಿಸರ್ವ್ಸ್ ಅಟ್ ಆಲ್. ಈಗ ರಿಸರ್ವ್ಸ್ ಇದ್ದಿದ್ರೆ ನಾವು ಅಡ್ಜಸ್ಟ್ ಮಾಡಬಹುದಾಗಿತ್ತು, ಬಟ್ ರಿಸರ್ವ್ಸ್ ಇಲ್ಲ. ಈಗ ರಿಸರ್ವ್ಸ್ ಇದ್ರೆ ತಾನೇ ನಾವು ಆ ರಿಸರ್ವ್ಸ್ ಇಂದ ಮೈನಸ್ ಮಾಡಬಹುದಾಗಿತ್ತು. ಬಟ್ ಇಲ್ಲಿ ರಿಸರ್ವ್ಸ್ ಇಲ್ಲ ಅಂತ ಹೇಳಿದ್ರೆ ಯಾವ ಅಮೌಂಟ್ ಇಂದ ನಾನು ಮೈನಸ್ ಮಾಡ್ಲಿ? ಜಸ್ಟ್ ಥಿಂಕ್ ಓವರ್. ಇಲ್ಲಿ ನೋಡಿ, ಡೆಬಿಟ್ ಸೈಡ್ 39,50,000, ಕ್ರೆಡಿಟ್ ಸೈಡ್ ಟೋಟಲ್ 42,40,000. ಸೊ ಈ 2,90,000 ನಾನು ಕ್ರೆಡಿಟ್ ಸೈಡ್ ಅಲ್ಲಿ ಇದ್ದಂತಹ ರಿಸರ್ವ್ಸ್ ಇಂದ ಮೈನಸ್ ಮಾಡಬೇಕಿತ್ತು. ಇಲ್ಲಿ ರಿಸರ್ವ್ಸ್ ಇಲ್ಲ. ರಿಸರ್ವ್ಸ್ ಇಲ್ಲ ಅಂತ ಹೇಳಿದ್ರೆ ನಾನು ಹೇಗೆ ಅಡ್ಜಸ್ಟ್ ಮಾಡಲಿ? ದಟ್ ಇಸ್ ದಿ ಕ್ವೆಶ್ಚನ್. ಫ್ರೆಂಡ್ಸ್, ದಿ ಆನ್ಸರ್ ಟು ದಟ್ ಇಸ್, ಇಂತಹ ಸಂದರ್ಭದಲ್ಲಿ ಯು ವಿಲ್ ಡೆಬಿಟ್ ಯುವರ್ P&L ಅಕೌಂಟ್. ಇಸ್ ದಟ್ ಕ್ಲಿಯರ್ ಟು ಯು? ಈಗ ಇದೊಂದು ಲಾಸ್. ರಿಸರ್ವ್ಸ್ ಇದ್ದಿದ್ರೆ ಮೈನಸ್ ಮಾಡಬಹುದಾಗಿತ್ತು, ರಿಸರ್ವ್ಸೇ ಇಲ್ಲ. ನೌ ಯು ವಿಲ್ ಕ್ರಿಯೇಟ್ ಎ ನ್ಯೂ ರಿಸರ್ವ್ ವಿಚ್ ವಿಲ್ ಹ್ಯಾವ್ ಎ ಡೆಬಿಟ್ ಬ್ಯಾಲೆನ್ಸ್. ಅಂದ್ರೆ ಇದು ಲಾಸ್ ಆಗಿ ನಾವು ತೋರಿಸಬೇಕಾಗತ್ತೆ. ಸೊ ಯಾವ ಅಕೌಂಟ್ ನ ನಾವು ಡೆಬಿಟ್ ಮಾಡಬೇಕು?
P&L ಅಕೌಂಟ್ ಅಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಫ್ರೆಂಡ್ಸ್, ಆ ಬ್ಯಾಲೆನ್ಸ್ ನ ನಾನು ಏನಂತ ಹಾಕ್ಬೇಕು? P&L ಅಕೌಂಟ್ ಅಂತ ಹಾಕ್ತೀನಿ. ಅಫ್ ಕೋರ್ಸ್ ಇಟ್ ವಿಲ್ ಹ್ಯಾವ್ ಅ ಡೆಬಿಟ್ ಬ್ಯಾಲೆನ್ಸ್. ಸಿ, ದಿಸ್ ಇಸ್ ಹೌ ಯು ವಿಲ್ ಪಾಸ್ ದಿ ಸೆಕೆಂಡ್ ಎಂಟ್ರಿ. ಇನ್ನೊಂದ್ಸಲ ಹೇಳ್ತೀನಿ. ಈಗ ಡೆಬಿಟ್ ಸೈಡ್ ಟೋಟಲ್ಸ್ ತಗೊಂಡಿದ್ರಿ, ಎಷ್ಟು ಬಂದಿತ್ತು? 39,50,000. ಸೊ ಕ್ರೆಡಿಟ್ ಸೈಡ್ ಟೋಟಲ್ ತಗೊಂಡಿದ್ರಿ, ಎಷ್ಟು ಬಂತು? 42,40,000. ಸೊ ಡಿಫರೆನ್ಸ್ ಎಷ್ಟು? 2,90,000. ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ. ಕ್ರೆಡಿಟ್ ಸೈಡ್ ಜಾಸ್ತಿ ಇದ್ರೆ ನಮ್ಮ ಕ್ರೆಡಿಟ್ ಸೈಡ್ ಅಲ್ಲಿ ಇದ್ದಂತಹ ರಿಸರ್ವ್ಸ್ ಅಲ್ಲಿ ಮೈನಸ್ ಮಾಡಬೇಕಿತ್ತು. ಇಂಟ್ರೆಸ್ಟಿಂಗ್ಲಿ, ಯು ಡೋಂಟ್ ಹ್ಯಾವ್ ರಿಸರ್ವ್ಸ್. ಅಂತಹ ಒಂದು ಸಿಚುವೇಶನ್ ಅರೈಸ್ ಆದ್ರೆ ನೀವು ಡೆಬಿಟ್ ಸೈಡ್ P&L ಅಕೌಂಟ್ ಅಂದ್ರೆ ಇಲ್ಲಿ P&L ಅಕೌಂಟ್ ಬ್ಯಾಲೆನ್ಸಿಂಗ್ ಫಿಗರ್ ದಿ ಅಮೌಂಟ್ ಎಷ್ಟಿದೆಯೋ ಅದನ್ನ ಹಾಕಿ. ಇದು P&L ಅಕೌಂಟ್ ಅಲ್ಲಿ ಇರುವಂತಹ ಲಾಸ್. ಸೊ P&L ಅಕೌಂಟ್ ಡೆಬಿಟ್ ಬ್ಯಾಲೆನ್ಸ್ ವಿಲ್ ಡಿನೋಟ್ a loss. Keep that in mind. So idondu loss. This is how you will pass the second entry. Friends, hope I am clear with the second entry. Onsala nodkoli. It is quite simple provided you put little bit of common sense as well. Friends, now let us proceed to the last entry. Last entry, you know, yes, it is with regard to payment of PC. ಈಗ PC ಪೇ ಮಾಡಬೇಕು ಅಂತ ಹೇಳಿದ್ರೆ ಯಾವ ರೀತಿ ಪೇ ಮಾಡಿದೀನಿ ಅಂತ ಫಸ್ಟ್ ನೋಡ್ಕೋಬೇಕು. ದಿ ಕ್ವೆಶ್ಚನ್ ಸೇಸ್ ಯು ಹ್ಯಾವ್ ಪೇಡ್ ಇಟ್ ಇನ್ ದಿ ಫಾರ್ಮ್ ಆಫ್ ಈಕ್ವಿಟಿ ಶೇರ್ಸ್. ಎಕ್ಸಲೆಂಟ್. ಈಕ್ವಿಟಿ ಶೇರ್ಸ್ ಮೂಲಕನೇ ಪೇ ಮಾಡಿದೀವಿ. ಆದ್ರೆ ಆ ಈಕ್ವಿಟಿ ಶೇರ್ಸ್ ಆರ್ ಬಿಯಿಂಗ್ ಇಶ್ಯೂಡ್ ಅಟ್ 20% ಪ್ರೀಮಿಯಂ. ಅದನ್ನ ನೆನ್ಪಿಟ್ಕೊಳ್ಳಿ. ಇಸ್ ದಟ್ ಕ್ಲಿಯರ್ ಟು ಯು? ಆ 26,40,000 ಟೋಟಲಿ ಯು ಹ್ಯಾವ್ ಪೇಡ್ ಇನ್ ದಿ ಫಾರ್ಮ್ ಆಫ್ ಈಕ್ವಿಟಿ ಶೇರ್ಸ್, ನೋ ಡೌಟ್. ಬಟ್ ದಿ ಈಕ್ವಿಟಿ ಶೇರ್ಸ್ ಆರ್ ಇಶ್ಯೂಡ್ ಅಟ್ ಅ ಪ್ರೀಮಿಯಂ ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೊಂಡು ಜರ್ನಲ್ ಎಂಟ್ರಿನ ಪಾಸ್ ಮಾಡೋಣ. ಸೊ ವಾಟ್ ವಿಲ್ ಬಿ ದಿ ಜರ್ನಲ್ ಎಂಟ್ರಿ? ಇಲ್ಲಿ ಎರಡು ಟ್ರಾನ್ಸ್ಫರರ್ ಕಂಪನಿಗಳಿವೆ. ಲಿಕ್ವಿಡೇಟರ್ಸ್ ಆಫ್ RK ಲಿಮಿಟೆಡ್ ಅಕೌಂಟ್ ಡೆಬಿಟ್, ಲಿಕ್ವಿಡೇಟರ್ಸ್ ಆಫ್ SK ಲಿಮಿಟೆಡ್ ಅಕೌಂಟ್ ಡೆಬಿಟ್, ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್, ಟು ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್. ಕೀಪ್ ದಟ್ ಇನ್ ಮೈಂಡ್. ಐ ವಿಲ್ ಜಸ್ಟ್ ಫಸ್ಟ್ ಪಾಸ್ ದಿ ಜರ್ನಲ್ ಎಂಟ್ರಿ. Okay, what is the journal entry? Now this is the journal entry. Liquidators of RK Limited account debit. Our PC is to 12 lakhs. Liquidators of SK Limited account debit 14,40,000. Is that clear to you? Now, to equity share capital account, to securities premium account. Ega, how did you get this amount? Namage total PC 26,40,000 antittu. Now, how did I arrive at this amount ಅಂತ ಹೇಳಿದ್ರೆ ಇಲ್ಲೇ ವರ್ಕಿಂಗ್ ಕೊಟ್ಟಿದ್ದೀನಿ ನೋಡಿ. ಈಗ 100 rupees ಶೇರ್ ಕ್ಯಾಪಿಟಲ್ ಅಂತ ಹೇಳಿದ್ರೆ 20 rupees ವಿಲ್ ಗೋ ಟು ಸೆಕ್ಯೂರಿಟೀಸ್ ಪ್ರೀಮಿಯಂ. ಅದೇ ಅಲ್ವಾ 20% ಅಂತ ಹೇಳಿದ್ದು. ನಾವು ಜಸ್ಟ್ ಲುಕ್ ಹಿಯರ್. ಅವನೇನ್ ಹೇಳಿದಾನೆ? ಇಶ್ಯೂಡ್ ಬೈ ಈಕ್ವಿಟಿ ಶೇರ್ಸ್ ಅಟ್ ಅ ಪ್ರೀಮಿಯಂ ಆಫ್ 20 rupees ಅಂತ ಹೇಳಿದಾನೆ. ದಿ ಫೇಸ್ ವ್ಯಾಲ್ಯೂ ಅವ್ನು ಹೇಳಲಿಲ್ಲ. ಹೆನ್ಸ್ 100 rupees has to go to equity share capital and 20 rupees will go to premium. ಇದರ ಕ್ಯಾಲ್ಕುಲೇಷನ್ ಏನು? This 26,40,000 is 120 portion ಅಂತ ಹೇಳಿದ್ರೆ 100 rupees will go to share capital, 20 rupees will go to securities premium. Is that clear to you? Hence 26,40,000 into 100 divided by 120 ಮಾಡಿದ್ರೆ ಎಷ್ಟು ಬರುತ್ತೆ? 22 lakhs ಬರುತ್ತೆ. Now securities premium account ಗೆ ಎಷ್ಟು? 26,40,000 into 20 divided by 120 ಮಾಡಿದ್ರೆ 4,40,000 ಬರುತ್ತೆ. This is how you will make the PC payment journal entry. Friends, hope I am clear. ಸ್ವಲ್ಪ ನೋಡ್ಕೊಳ್ಳಿ. ಫಸ್ಟ್ ಎಂಟ್ರಿ ತುಂಬಾ ಸಿಂಪಲ್ ಆಗಿತ್ತು. ದೇರ್ ವಾಸ್ ನೋ ಕನ್ಫ್ಯೂಷನ್. ಎರಡನೇ ಎಂಟ್ರಿ ಐ ಥಿಂಕ್ ಯು ಹ್ಯಾವ್ ನೌ ಗಾಟ್ ದಿ ಕಾನ್ಫಿಡೆನ್ಸ್ ಅಂಡ್ ವೆರಿ ಇಂಟ್ರೆಸ್ಟಿಂಗ್. ರಿಸರ್ವ್ಸ್ ಇಲ್ಲ ಅಂತ ಹೇಳಿದ್ರೆ ಯಾವ ರೀತಿ ಅಡ್ಜಸ್ಟ್ ಮಾಡಬೇಕು? ಸೊ P&L ಅಕೌಂಟ್ ಡೆಬಿಟ್ ಅಂತ ಹಾಕೋಬೇಕು. ಇಲ್ಲಿ ನೀವೊಂದು ಪ್ರಶ್ನೆ ಕೇಳ್ಬೋದು, ಸರ್ ಅಕಸ್ಮಾತ್ ಡೆಬಿಟ್ ಸೈಡ್ ಜಾಸ್ತಿ ಇದ್ದಿದ್ರೆ ಏನ್ ಮಾಡೋದು? ಸೊ ಕ್ರೆಡಿಟ್ ಸೈಡ್ ಟು P&L ಅಕೌಂಟ್ ಅಂತ ಹಾಕೋಬೇಕಷ್ಟೇ. ಸೊ P&L ಅಕೌಂಟ್ ನಮ್ಗೆ ಒಂದು ವೆರಿ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಯಾವ ಕಡೆ ಆದ್ರೂ ಅದು ಅಡ್ಜಸ್ಟ್ ಮಾಡಬಹುದು. ಬೇರೆ ಯಾವ ರಿಸರ್ವ್ ಆತರ ಮಾಡಕ್ ಆಗಲ್ಲ. ಈಗ ಜನರಲ್ ರಿಸರ್ವ್ ಡೆಬಿಟ್ ಬ್ಯಾಲೆನ್ಸ್ ಇರಲ್ಲ, ರಿಸರ್ವ್ ಫಂಡ್ ಅಲ್ಲ ಡೆಬಿಟ್ ಬ್ಯಾಲೆನ್ಸ್ ಇರಕ್ ಸಾಧ್ಯನೇ ಇಲ್ಲ. Hence P&L account is the only account which can either have debit balance or credit balance. Hence ನಾವು P&L account ನ ಇಟ್ಕೊಂಡು ಈ ತರ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಬೇಕಾಗತ್ತೆ. ಕೀಪ್ ದಟ್ ಇನ್ ಮೈಂಡ್. ನಾವು ಮೂರನೇ ಎಂಟ್ರಿ ಪೇಮೆಂಟ್ ಆಫ್ PC ಪೇ ಮಾಡುವಾಗ ಬಿ ವೆರಿ ಕೇರ್ಫುಲ್ ವಿತ್ ರಿಗಾರ್ಡ್ ಟು ದಿ ಸೆಕ್ಯೂರಿಟೀಸ್ ಪ್ರೀಮಿಯಂ. ಇಲ್ಲಿ ಸಿಂಪಲ್ 26,40,000 ವಾಸ್ ದಿ ಟೋಟಲ್ ಅಮೌಂಟ್, ಕರೆಕ್ಟ್? ಅದು ಪ್ರೀಮಿಯಂ ಅಲ್ಲಿ ಇಶ್ಯೂ ಆಗಿದೆ. ಸೊ 100 rupees ಶೇರ್ ಕ್ಯಾಪಿಟಲ್ ಹೋದ್ರೆ 20 rupees ವಿಲ್ ಗೋ ಟು ಸೆಕ್ಯೂರಿಟೀಸ್ ಪ್ರೀಮಿಯಂ. ಇದನ್ನ ಯಾಕೆ ಈ ತರ ಮಾಡಿದೀನಿ? ಇಲ್ಲಿ ಫೇಸ್ ವ್ಯಾಲ್ಯೂ ಆಫ್ ದಿ ಶೇರ್ಸ್ ಕೊಟ್ಟಿಲ್ಲ.
ಫೇಸ್ ವ್ಯಾಲ್ಯೂ ಆಫ್ ದಿ ಶೇರ್ಸ್ ಕೊಟ್ಟಿದ್ರೆ ಬೇರೆ ತರ ನಾವು ಯೂಶುವಲಿ ಇದುವರ ತನಕ ಮಾಡ್ತಾ ಇದ್ವಲ್ಲ ಆ ತರ ಮಾಡ್ತಾ ಇದ್ದೆ. ಈ ಪ್ರಾಬ್ಲಮ್ ಅಲ್ಲಿ ಫೇಸ್ ವ್ಯಾಲ್ಯೂ ಇಲ್ಲದೆ ಇದ್ದ ಕಾರಣ ನಾನು 100 ಡಿವೈಡೆಡ್ ಬೈ 120, 20 ಡಿವೈಡೆಡ್ ಬೈ 120. ಸೊ 120 ರೂಪಾಯಿಯಲ್ಲಿ 100 ರೂಪಾಯಿ ಶೇರ್ ಕ್ಯಾಪಿಟಲ್ಗೂ 20 ರೂಪಾಯಿ ಸೆಕ್ಯೂರಿಟೀಸ್ ಪ್ರೀಮಿಯಂಗೂ ಟ್ರಾನ್ಸ್ಫರ್ ಮಾಡಿದ್ದೀನಿ. ಹೋಪ್ ಐ ಆಮ್ ಕ್ಲಿಯರ್. Now this completes the opening journal entries in the books of RKS Limited, that is transferee company. Now let us prepare the balance sheet. ಈಗ ಎರಡನೇ ಎಂಟ್ರಿನೇ ನಮಗೆ ಬೇಸ್. ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡಬೇಕು ಅಂತ ಹೇಳಿದ್ರೆ ಎರಡನೇ ಎಂಟ್ರಿ ಕರೆಕ್ಟ್ ಆಗಿ ನೀವು ಅರ್ಥ ಮಾಡ್ಕೊಂಡಿರ್ಬೇಕು. ಇಲ್ಲಿ ನೋಡಿ, ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏನೇನ್ ಬರುತ್ತೆ? ಕ್ಯಾಪಿಟಲ್ ಬರುತ್ತೆ, ಲಯಬಿಲಿಟೀಸ್ ಬರುತ್ತೆ, ಅಂಡ್ ಯೋರ್ ಅಸೆಟ್ಸ್ ಬರುತ್ತೆ. ಕರೆಕ್ಟಾ? ಸೊ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಎರಡನೇ ಎಂಟ್ರಿಯಲ್ಲಿ ಇದೆ, ಕ್ಯಾಪಿಟಲ್ ಅಂಡ್ ರಿಸರ್ವ್ಸ್ ಮೂರನೇ ಎಂಟ್ರಿಯಲ್ಲಿ ಇದೆ. ಸೊ ನಮ್ಮ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರುವ ಮೂರು ಐಟಮ್ಸ್ ಏನೇನು? ಕ್ಯಾಪಿಟಲ್, ಲಯಬಿಲಿಟೀಸ್, ಅಸೆಟ್ಸ್. ಇಲ್ಲಿ ಇರುವಂತಹ ಅಸೆಟ್ಸ್ ನ, ಇಲ್ಲಿರುವಂತಹ ಲಯಬಿಲಿಟೀಸ್ ನ ಮತ್ತು ಥರ್ಡ್ ಎಂಟ್ರಿಯಲ್ಲಿ ಇರುವಂತಹ ಕ್ಯಾಪಿಟಲ್ ನ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಕಾಮಡೇಟ್ ಮಾಡಬೇಕಾಗತ್ತೆ. ನೌ ಲೆಟ್ ಅಸ್ ಪ್ರೊಸೀಡ್ ಟು ಡ್ರಾಫ್ಟ್ ದಿ ಬ್ಯಾಲೆನ್ಸ್ ಶೀಟ್. ಫ್ರೆಂಡ್ಸ್, ಮೊದಲಿಗೆ ಬ್ಯಾಲೆನ್ಸ್ ಶೀಟ್ ಫಾರ್ಮ್ಯಾಟ್ ಹಾಕೊಳ್ಳಿ. ಬ್ಯಾಲೆನ್ಸ್ ಶೀಟ್ ಇಸ್ ಬ್ರೋಕನ್ ಅಪ್ ಇಂಟು ಟೂ ಪಾರ್ಟ್ಸ್. ದಿ ಫಸ್ಟ್ ಪಾರ್ಟ್ ಇಸ್ ಕ್ಯಾಪಿಟಲ್ ಅಂಡ್ ಲಯಬಿಲಿಟೀಸ್. ಎರಡನೇ ಪಾರ್ಟ್ ನ ನಾವು ಅಸೆಟ್ಸ್ ಅಂತ ಕರಿತೀವಿ. ಕರೆಕ್ಟಾ? ಓಕೆ, ಇವೆಲ್ಲ ನಿಮಗೆ ಗೊತ್ತಿದೆ. ಸೊ ಫಸ್ಟ್ ಪಾರ್ಟ್ ಕ್ಯಾಪಿಟಲ್ ಅಂಡ್ ಲಯಬಿಲಿಟೀಸ್, ನೋಟ್ ನಂಬರ್, ಅಮೌಂಟ್ ಅಂತ ಹಾಕೋತೀರಿ. ನಾವು ಕ್ಯಾಪಿಟಲ್ ಅಂಡ್ ಲಯಬಿಲಿಟೀಸ್ ಅಲ್ಲಿ ದೇರ್ ಆರ್ ಆಕ್ಚುಲಿ 4 ಇಂಪಾರ್ಟೆಂಟ್ ಸಬ್ ಪಾರ್ಟ್ಸ್. ನಾನು ಈ ಪ್ರಾಬ್ಲಮ್ಗೆ ತಕ್ಕಂತೆ 3 ಇಂಪಾರ್ಟೆಂಟ್ ಪಾರ್ಟ್ಸ್ ನಾನು ಬರ್ಕೋತೀನಿ. ದಿ ಫಸ್ಟ್ ಇಸ್ ಶೇರ್ ಹೋಲ್ಡರ್ಸ್ ಫಂಡ್ಸ್, ಎರಡನೇದು ನಾನ್ ಕರೆಂಟ್ ಲಯಬಿಲಿಟೀಸ್, ಮೂರನೇದು ಕರೆಂಟ್ ಲಯಬಿಲಿಟೀಸ್. ಇಸ್ ದಟ್ ಓಕೆ? ಸೊ ಕ್ಯಾಪಿಟಲ್ ಅಂಡ್ ಲಯಬಿಲಿಟೀಸ್ ಅಡಿಯಲ್ಲಿ 3 ಸಬ್ ಹೆಡಿಂಗ್ಸ್ ಇರುತ್ತೆ. ಓಕೆ, ಮೇನ್ ಹೆಡಿಂಗ್ಸ್ ಅಂತ ಕರಿತೀನಿ. 3 ಮೇನ್ ಹೆಡಿಂಗ್ಸ್ ಏನು? ಒಂದು ಶೇರ್ ಹೋಲ್ಡರ್ಸ್ ಫಂಡ್ಸ್, ಎರಡನೇದು ನಾನ್ ಕರೆಂಟ್ ಲಯಬಿಲಿಟೀಸ್, ಮೂರನೇದು ಕರೆಂಟ್ ಲಯಬಿಲಿಟೀಸ್. ಓಕೆ, ನಾವು ಫಸ್ಟ್ ಲೆಟ್ ಅಸ್ ಪ್ರೊಸೀಡ್ ಟು ಶೇರ್ ಹೋಲ್ಡರ್ಸ್ ಫಂಡ್ಸ್. ಈಗ ಶೇರ್ ಹೋಲ್ಡರ್ಸ್ ಫಂಡ್ಸ್ ಅಲ್ಲೇ 2 ಸಬ್ ಪಾರ್ಟ್ಸ್ ಇದೆ. ಒಂದು ಶೇರ್ ಕ್ಯಾಪಿಟಲ್, ಮತ್ತೊಂದು ರಿಸರ್ವ್ಸ್ ಅಂಡ್ ಸರ್ಪ್ಲಸ್. ನಾವು ಲೆಟ್ ಅಸ್ ಸಿ ದಿ ಸೆಕೆಂಡ್ ಅಂಡ್ ಥರ್ಡ್ ಎಂಟ್ರಿ. ಈ ಎರಡನೇ ಎಂಟ್ರಿ ಅಂಡ್ ಮೂರನೇ ಎಂಟ್ರಿನೇ ಬೇಸ್ ನಮಗೆ. ಇದೇ ವೆರಿ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಫ್ರಮ್ ವಿಚ್ ಯು ಡ್ರಾ ದಿ ಬ್ಯಾಲೆನ್ಸ್ ಶೀಟ್. ಈಗ ಈ ಶೇರ್ ಕ್ಯಾಪಿಟಲ್ಗೆ ನಮಗೆ ಬೇಕಾಗಿರುವಂತಹ ಮಾಹಿತಿ ಮೂರನೇ ಎಂಟ್ರಿಯಲ್ಲಿ ನೋಡಿ. ನಾವು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟಿದೆ ನೋಡಿ? 22 lakhs ಇದೆ. ಇಸ್ ದಿಸ್ ಕ್ಲಿಯರ್ ಟು ಯು? ನಾವು ಶೇರ್ ಹೋಲ್ಡರ್ಸ್ ಫಂಡ್ಸ್ ಅಲ್ಲೇ 2 ಪಾರ್ಟ್ ಇದೆ ಅಂತ ಹೇಳಿದ್ದೀನಿ. ದಿ ಫಸ್ಟ್ ಪಾರ್ಟ್ ಇಸ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಂಡ್ ಸೆಕೆಂಡ್ ಪಾರ್ಟ್ ಇಸ್ ರಿಸರ್ವ್ಸ್ ಅಂಡ್ ಸರ್ಪ್ಲಸ್. ಮೊದಲಿಗೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಇಟ್ ಇಸ್ 22 lakhs. ಸೊ ಫಸ್ಟ್ ಐ ವಿಲ್ ರೈಟ್ equity share capital 22 lakhs. Is this clear to you? Fine. This completes the first aspect under shareholders funds. ಎರಡನೇದು reserves and surplus ಅಂತ ಹೇಳಿದ್ದೆ. Now I will write reserves and surplus. So reserves and surplus discuss ಮಾಡುವಾಗ ಇಲ್ಲಿ 2 reserves ಗಳಿವೆ. ಅವು ಏನು ಅನ್ನೋದನ್ನ ಈಗ ನೋಡೋಣ. ಒಂದು ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್ ಎಷ್ಟಿದೆ ನೋಡಿ? 4,40,000. ಇಸ್ ದಟ್ ಕ್ಲಿಯರ್ ಟು ಯು? ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್ 4,40,000 ಇದೆ. ಫೈನ್. ಪಿ ಅಂಡ್ ಎಲ್ ಅಕೌಂಟ್ ಡೆಬಿಟ್ ಬ್ಯಾಲೆನ್ಸ್ ಇದೆ 2,90,000. ಡೋಂಟ್ ಫರ್ಗೆಟ್ ದಟ್. ಓಕೆ, ಸೊ ವಿ ಹ್ಯಾವ್ 2 ರಿಸರ್ವ್ಸ್. ಒಂದು ಸೆಕ್ಯೂರಿಟೀಸ್ ಪ್ರೀಮಿಯಂ 4,40,000. ಈ ಪಿ ಅಂಡ್ ಎಲ್ ಅಕೌಂಟ್ 2,90,000, ಬಟ್ ಇದು ಡೆಬಿಟ್ ಬ್ಯಾಲೆನ್ಸ್. ಡೆಬಿಟ್ ಬ್ಯಾಲೆನ್ಸ್ ಅಂದ ತಕ್ಷಣ ನೆಗೆಟಿವ್ ಅಮೌಂಟ್ ಆಗಿ ಅದನ್ನ ರೆಪ್ರೆಸೆಂಟ್ ಮಾಡಬೇಕಾಗತ್ತೆ. ಕೀಪ್ ದಟ್ ಇನ್ ಮೈಂಡ್. ನೌ ಐ ವಿಲ್ ರೈಟ್ ಒನ್ ಬೈ ಒನ್. ದಿ ಫಸ್ಟ್ ಇಸ್ ಸೆಕ್ಯೂರಿಟೀಸ್ ಪ್ರೀಮಿಯಂ 4,40,000 ಬರ್ಕೊಂಡಿದ್ದೀನಿ. ಎರಡನೇದು ಪಿ ಅಂಡ್ ಎಲ್ ಅಕೌಂಟ್ ಡೆಬಿಟ್ ಬ್ಯಾಲೆನ್ಸ್. ಸೊ ಪಿ ಅಂಡ್ ಎಲ್ ಅಕೌಂಟ್ ಡೆಬಿಟ್ ಬ್ಯಾಲೆನ್ಸ್ ಅಂದ್ರೆ ಯು ಶುಡ್ ರೆಪ್ರೆಸೆಂಟ್ ಇಟ್ ಆರ್ ಡಿನೋಟ್ ಇಟ್ ಆಸ್ ಅ ನೆಗೆಟಿವ್ ಅಮೌಂಟ್. ಇದೊಂದು ಲಾಸ್. ಸೊ ಲಾಸ್ ಅನ್ನೋದನ್ನ ನಾವು ನೆಗೆಟಿವ್ ಆಗಿ ತೋರಿಸಿದ್ವಿ. ಇಸ್ ದಟ್ ಕ್ಲಿಯರ್ ಟು ಯು? ನಾವು ಶೇರ್ ಹೋಲ್ಡರ್ಸ್ ಫಂಡ್ಸ್ ಒಂದು ಭಾಗ ಆಯ್ತು. ಎರಡನೇ ಭಾಗಕ್ಕೆ ಬರೋಣ. ಇಟ್ ಇಸ್ ನಾನ್ ಕರೆಂಟ್ ಲಯಬಿಲಿಟೀಸ್. ಈಗ ಸೆಕೆಂಡ್ ಎಂಟ್ರಿಯಲ್ಲಿ ನೋಡಿ, ಏನಾದ್ರೂ ನಾನ್ ಕರೆಂಟ್ ಲಯಬಿಲಿಟೀಸ್ ಅಂದ್ರೆ ಲಾಂಗ್ ಟರ್ಮ್ ಲಯಬಿಲಿಟೀಸ್ ಇದೆಯಾ ಅಂತ. ಎಸ್, ವಿ ಹ್ಯಾವ್ 15% ಡಿಬೆಂಚರ್ಸ್. ಎಲ್ಲ ಲಯಬಿಲಿಟೀಸ್ ನ ಒಂದ್ಸಲ ನೋಡೋಣ. ಸನ್ರಿ ಕ್ರೆಡಿಟರ್ಸ್ ಇಸ್ ಕರೆಂಟ್ ಲಯಬಿಲಿಟಿ, ಬ್ಯಾಂಕ್ ಓವರ್ ಡ್ರಾಫ್ಟ್ ಟು ಕರೆಂಟ್ ಲಯಬಿಲಿಟಿ, ಬ್ಯಾಂಕ್ ಲೋನ್ it could be either long term or short term, ಏನು ಹೇಳಿಲ್ಲ. now 15% debentures. okay, now non current liability ಅಲ್ಲಿ we will pass 15% debentures as well as bank loan, assuming that it is long term loan.
ಜನರಲಿ ಬ್ಯಾಂಕ್ ಲೋನ್ಸ್ ಲಾಂಗ್ ಟರ್ಮ್ ಇರುತ್ತೆ, ಆದ ಕಾರಣ ನಾನು ನಾನ್ ಕರೆಂಟ್ ಲಯಬಿಲಿಟಿ ಆಗಿ ಟ್ರೀಟ್ ಮಾಡಿದ್ದೀನಿ. ಸೊ ಲಯಬಿಲಿಟೀಸ್ ಕಡೆ ಇದ್ದಂತಹ ಬ್ಯಾಂಕ್ ಲೋನ್ 3 lakhs, 15% ಡಿಬೆಂಚರ್ಸ್ 7 lakhs ನಾನು ಇಲ್ಲಿ ಬರ್ಕೊಂಡಿದ್ದೀನಿ. ಇಸ್ ದಟ್ ಕ್ಲಿಯರ್ ಟು ಯು? ಫೈನ್. ದಿ ಸೆಕೆಂಡ್ ಪಾರ್ಟ್ ಆಫ್ ಕ್ಯಾಪಿಟಲ್ ಅಂಡ್ ಲಯಬಿಲಿಟೀಸ್ ಮುಗೀತು. ಸೊ 3 ಭಾಗ ಇರುತ್ತೆ ಅಂತ ಹೇಳಿದ್ದೆ: ಶೇರ್ ಹೋಲ್ಡರ್ಸ್ ಫಂಡ್ಸ್, ನಾನ್ ಕರೆಂಟ್ ಲಯಬಿಲಿಟೀಸ್, ಕರೆಂಟ್ ಲಯಬಿಲಿಟೀಸ್. ನೌ ಐ ವಿಲ್ ಕಮ್ ಟು ದಿ ಕರೆಂಟ್ ಲಯಬಿಲಿಟೀಸ್. ಸೊ ಕರೆಂಟ್ ಲಯಬಿಲಿಟೀಸ್ ಏನೇನಿವೆ? ಸನ್ರಿ ಕ್ರೆಡಿಟರ್ಸ್ ಅಂಡ್ ಬ್ಯಾಂಕ್ ಓವರ್ ಡ್ರಾಫ್ಟ್ ಎರಡೇ ಕರೆಂಟ್ ಲಯಬಿಲಿಟೀಸ್. Now we will write both these current liabilities here. Now first I will write as trade payables. Sundry creditors na ನಾವು schedule 3 balance sheet format ಪ್ರಕಾರ trade payables ಅಂತ ಕರೀತೀವಿ. Hence I have used the same terminology as trade payables. Okay, brackets ಅಲ್ಲಿ creditors ಅಂತ ಬರ್ಕೊಳ್ಳಿ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಗೆ. Now creditors 4,50,000 ಇತ್ತು, ಅದನ್ನ ಬರ್ಕೊಂಡಿದ್ದೀನಿ, ಇಲ್ಲಿದೆ ನೋಡಿ. ನಾವು ಬ್ಯಾಂಕ್ ಓವರ್ ಡ್ರಾಫ್ಟ್ ಎಷ್ಟಿದೆ? 1,50,000. ಅದನ್ನ ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಲೆನ್ಸ್ ಅಲ್ಲಿ ನೆಗೆಟಿವ್ ಆಗು ತೋರಿಸಬಹುದು, ಅಥವಾ ಇಲ್ಲೇ ನಾನು ಬ್ಯಾಂಕ್ ಓವರ್ ಡ್ರಾಫ್ಟ್ ಅಂತ ತೋರಿಸ್ತೀನಿ, ನೋ ಪ್ರಾಬ್ಲಮ್. 1,50,000. ಫ್ರೆಂಡ್ಸ್, ಇಲ್ಲಿಗೆ ದಿ ಫಸ್ಟ್ ಪಾರ್ಟ್ ಆಫ್ ಬ್ಯಾಲೆನ್ಸ್ ಶೀಟ್ ಅಂದ್ರೆ ಕ್ಯಾಪಿಟಲ್ ಅಂಡ್ ಲಯಬಿಲಿಟೀಸ್ ಮುಗೀತು. ಇಸ್ ದಟ್ ಕ್ಲಿಯರ್ ಟು ಯು? ಈಗ ಈ ಟೋಟಲ್ ಎಷ್ಟು ಬರುತ್ತೆ ಅಂತ ನೋಡೋಣ. ಯು ವಿಲ್ ಗೆಟ್ 39,50,000. Hope you are getting the same answer as well. Friends, now let us proceed to the second part of the balance sheet. Second part of the balance sheet ಏನು? ಅಸೆಟ್ಸ್ ಅಂತ ಕರೀತೀವಿ. ಅಸೆಟ್ಸ್ ಕಡೆ ಮುಖ್ಯವಾಗಿ ಎರಡು ಭಾಗ, ಒಂದು ನಾನ್ ಕರೆಂಟ್ ಅಸೆಟ್, ಮತ್ತೊಂದು ಕರೆಂಟ್ ಅಸೆಟ್ಸ್. ಓಕೆ, ನಾವು ನಾನ್ ಕರೆಂಟ್ ಅಸೆಟ್ಸ್ ಅಂದ್ರೆ ಲಾಂಗ್ ಟರ್ಮ್ ಅಸೆಟ್ಸ್, ಕರೆಂಟ್ ಅಸೆಟ್ಸ್ ಅಂದ್ರೆ ಶಾರ್ಟ್ ಟರ್ಮ್ ಅಸೆಟ್ಸ್. ಬಟ್ we will stick on to schedule 3 terminologies itself. Hence I will write ನಾನ್ ಕರೆಂಟ್ ಅಸೆಟ್ಸ್. ಈಗ ಎರಡನೇ ಎಂಟ್ರಿಯಲ್ಲಿ ನೋಡಿ, ಇದರಲ್ಲಿ ನಾನ್ ಕರೆಂಟ್ ಅಸೆಟ್ಸ್ ಏನೇನಿದೆ ಅಂದ್ರೆ ಫಿಕ್ಸ್ಡ್ ಅಸೆಟ್ಸ್ ಏನೇನಿದೆ? ಲ್ಯಾಂಡ್ ಅಂಡ್ ಬಿಲ್ಡಿಂಗ್ಸ್, ಪ್ಲಾಂಟ್ ಅಂಡ್ ಮಿಷನರಿ, ಫರ್ನಿಚರ್, 3 ಅಸೆಟ್ಸ್ ಇವೆ. ಓಕೆ, ಲ್ಯಾಂಡ್ ಅಂಡ್ ಬಿಲ್ಡಿಂಗ್ಸ್ 14 lakhs, ಪ್ಲಾಂಟ್ ಅಂಡ್ ಮಿಷನರಿ 10,50,000, ಫರ್ನಿಚರ್ 8 lakhs. ಈ 3 ಅಸೆಟ್ಸ್ ನ ನಾನು ನಾನ್ ಕರೆಂಟ್ ಅಸೆಟ್ಸ್ ಅಡಿಯಲ್ಲಿ ಬರ್ಕೋತೀನಿ. ಐ ಆಮ್ ರೈಟಿಂಗ್ ಹಿಯರ್ ಫಿಕ್ಸ್ಡ್ ಅಸೆಟ್ಸ್, land and buildings. The second asset was plant and machinery 10,50,000. ಮೂರನೇ asset furniture and fittings 8 lakhs. Now you have completed non-current assets. Now let us move to the second part of the asset side ಅಂದ್ರೆ current assets. Okay, ಅದನ್ನ ಬರ್ಕೋತೀನಿ. ಈಗ current assets ಏನೇನಿದೆ ಅಂತ ನೋಡೋಣ. current assets ಅಲ್ಲಿ ನಮಗೆ ಸ್ಟಾಕ್ ಅಂಡ್ ಡೆಟಾರ್ಸ್, ಕ್ಯಾಶ್ ಅಂಡ್ ಬ್ಯಾಂಕ್, ಓಕೆ, ಎರಡಿವೆ. ಈಗ ಸ್ಟಾಕ್ ಅಂಡ್ ಡೆಟಾರ್ಸ್ ನ ನಾವು ಆಕ್ಚುಲಿ ಶೆಡ್ಯೂಲ್ 3 ಪ್ರಕಾರ ಇನ್ವೆಂಟ್ರಿ ಅಂಡ್ ಟ್ರೇಡ್ ರಿಸೀವಬಲ್ಸ್ ಅಂತ ಕರಿತೀವಿ. ಸ್ಟಾಕ್ ನ ಇನ್ವೆಂಟ್ರಿ ಅಂತ ಕರಿತೀವಿ, ಡೆಟಾರ್ಸ್ ನ ಟ್ರೇಡ್ ರಿಸೀವಬಲ್ಸ್ ಅಂತ ಕರಿತೀವಿ. ಹೆನ್ಸ್ ಐ ಹ್ಯಾವ್ ಯೂಸ್ ದಿ ಸೇಮ್ ಟರ್ಮಿನಾಲಜಿ. ಸೊ ಅಲ್ಲಿ ಸ್ಟಾಕ್ ಅಂಡ್ ಡೆಟಾರ್ಸ್ ಇದ್ದಿದ್ದು ಟೋಟಲ್ ಎಷ್ಟಿತ್ತು? 4,50,000. ಇಲ್ಲಿ ನಾನು ಇನ್ವೆಂಟ್ರಿ ಅಂಡ್ ಟ್ರೇಡ್ ರಿಸೀವಬಲ್ಸ್ 4,50,000 ಅಂತ ಹಾಕೊಂಡಿದ್ದೀನಿ. ನಾವು ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಲೆನ್ಸ್ 2,50,000 ಇತ್ತು ಅನ್ಸುತ್ತೆ. ಎಸ್, 2,50,000. ಕ್ಯಾಶ್ ಅಂಡ್ ಬ್ಯಾಂಕ್ 2,50,000 ಸಹ ನಾನು ಇಲ್ಲಿ ಹಾಕೊಂಡಿದ್ದೀನಿ. ಫ್ರೆಂಡ್ಸ್, ದಿಸ್ ಕಂಪ್ಲೀಟ್ಸ್ ಮೈ ಅಸೆಟ್ ಸೈಡ್ ಆಫ್ ದಿ ಬ್ಯಾಲೆನ್ಸ್ ಶೀಟ್. ಈಗ ಟೋಟಲ್ ತಗೋಬೇಕು. ಆ ಟೋಟಲ್ ಹ್ಯಾಸ್ ಟು ಟ್ಯಾಲಿ ವಿತ್ ದಿ ಲಯಬಿಲಿಟಿ ಸೈಡ್ ಟೋಟಲ್. ಅಂದ್ರೆ ಈ 39,50,000 ಬರಬೇಕು. ಬರುತ್ತಾ ಅಂತ ನೋಡೋಣ. ಹೌ ಮಚ್ ಇಸ್ ಮೈ ಟೋಟಲ್? ಎಸ್, ಐ ಹ್ಯಾವ್ ಗಾಟ್ 39,50,000. ಎಕ್ಸಲೆಂಟ್. ಮೈ ಬ್ಯಾಲೆನ್ಸ್ ಶೀಟ್ has also tallied and the problem that we have taken up for the discussion gets complete. Friends, this is how you solve a problem under pooling of interest method. ಮುಖ್ಯವಾಗಿ ಸೆಕೆಂಡ್ ಎಂಟ್ರಿ ಪಾಸ್ ಮಾಡುವಾಗ ಕಾನ್ಸಂಟ್ರೇಟ್ ಮಾಡಿ. ನಾನು ಹೇಳಿರುವಂತಹ 5 ಪಾಯಿಂಟ್ಸ್ ನೆನಪಲ್ಲಿ ಇಟ್ಕೊಂಡು ಮಾಡಿದ್ರೆ ನಿಮ್ಗೆ ಯಾವುದೇ ರೀತಿಯಾದ ಕನ್ಫ್ಯೂಷನ್ಸ್ ಬರೋದಿಲ್ಲ. And most importantly, we have discussed the drafting of balance sheet as well. Friends, ಇಲ್ಲಿಗೆ ಮೈ ಡಿಸ್ಕಷನ್ ರಿಗಾರ್ಡಿಂಗ್ ಮರ್ಜರ್ಸ್ ಅಂಡ್ ಅಕ್ವಿಸಿಷನ್ಸ್ ಮುಗಿಯಿತು. ದಿಸ್ ಇಸ್ ಮೈ ಲಾಸ್ಟ್ ಸೆಷನ್ ಅಂಡರ್ ಮರ್ಜರ್ಸ್ ಅಂಡ್ ಅಕ್ವಿಸಿಷನ್ಸ್. ಫ್ರೆಂಡ್ಸ್, hope you all have understood the various concepts that I have discussed under mergers and acquisitions. This is a very small and a humble attempt from my side. I hope you all enjoyed these sessions. Thank you all for your patient listening and your support. Signing off from you, Dr. Sai Ram.